ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನೀರು ದೋಸೆ ಮತ್ತು ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಎರಡೂ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ನೀರು ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ. ಹೋಟೆಲಲ್ಲಿ ಸ್ವೀಟ್ ಚಟ್ನಿ ಕೊಡ್ತಾರಲ್ವ, ಸ್ವೀಟ್ ಚಟ್ನಿ ಮತ್ತು ಕಾಯಿ ಚಟ್ನಿಗೆ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಕೆಂಪು ಕಲರ್ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ನೋಡೋಣ. ನೋಡಿ, ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ, ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. ಆ ಅಕ್ಕಿ ತೊಗೊಂಡು ನೀಟಾಗಿ ಒಂದು 2-3 ಸರಿ ವಾಶ್ ಮಾಡ್ಕೋಬೇಕು. ಕ್ಲೀನಾಗಿ ವಾಶ್ ಮಾಡಿ ನೀರು ಹಾಕ್ಬಿಟ್ಟು ನೋಡಿ ನೆನೆಯೋಕೆ ಇಟ್ಬಿಡೋಣ. ನಾನು ಬೆಳಗ್ಗೆಗೆ ಮಾಡ್ತಾಯಿದ್ದೀನಿ, ರಾತ್ರಿ ನೆನೆಸ್ತಾ ಇದ್ದೀನಿ. ರಾತ್ರಿ ನೆಂದರೆ ಸಾಕು, ರಾತ್ರಿ ಹಾಕಿದರೆ ನೋಡಿ. ಇವಾಗ ನೀರೆಲ್ಲ ಚೆನ್ನಾಗಿ ನೀರೆಲ್ಲ ಬಸ್ಬಿಟ್ಟು ಅಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ನೋಡಿ ಎಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಅಕ್ಕಿ ಹಾಕ್ಕೊಂಡು ಒಂದು ಜಾಮೂನ್ ಬಟ್ಲು ಅಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡು ನೈಸಾಗೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಫುಲ್ ನೈಸ್ ಆಗಿರಬೇಕು, ತರಿ ಇರಬಾರ್ದು. ಎಷ್ಟು ಚೆನ್ನಾಗಿ ನೈಸ್ ಆಗುತ್ತೋ ಅಷ್ಟು ಚೆನ್ನಾಗಿ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ, ಫುಲ್ ನೈಸಾಗಿ ಮಿಕ್ಸಿ ಮಾಡಿಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೆ. ಇವಾಗ ಮತ್ತೆ ಇದಕ್ಕೆ ನಾನು 1 ಕಪ್ ಅಕ್ಕಿಯಷ್ಟಿಗೆ ಒಂದು 3 ಅರ್ಧ ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ. ಅಷ್ಟು ನೀರು ಬೇಕು. ಇದು ಆ ಕನ್ಸಿಸ್ಟೆನ್ಸಿ ಇರಬೇಕು. ನೀರು ದೋಸೆ ಅಲ್ವಾ, ಹೆಸರಲ್ಲೇ ಇದೆ ನೀರು ದೋಸೆ, ನೀರು ಥರನೇ ಇರಬೇಕು ಹಿಟ್ಟು. ನೋಡಿ, ಈ ಥರ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಈ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ, ನಾವು ಈಗ ಸೌಟು ಇಟ್ಟಿದ್ದೀನಲ್ವ, ಈ ಸೌಟಲ್ಲಿ ಆ ಹಿಟ್ಟಿಂದೇನು ಕಾಣಿಸ್ಬಾರ್ದು, ಆ ಥರ ಇರಬೇಕು. ನೀರು ದೋಸೆಗೆ ಹಿಟ್ಟು ಈ ಥರ ಇದ್ದರೆ ನೋಡಿ, ಹಿಟ್ಟು ಈ ಥರ ಇದ್ದರೆ ಪರ್ಫೆಕ್ಟಾಗಿದೆ ಹಿಟ್ಟು. ನೋಡಿ, ಇವಾಗ ಹಿಟ್ಟು ರೆಡಿ ಆಯ್ತಲ್ವ. ಇವಾಗ ಚಟ್ನಿ ಮಾಡೋದು ನೋಡ್ಕೊಂಬರೋಣ. ಫಸ್ಟ್ ನಾನು ಖಾರ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಖಾರ ಚಟ್ನಿಗೆ ಪುಟಾಣಿ, ಟೊಮ್ಯಾಟೊ, ಈರುಳ್ಳಿ ಮತ್ತು ಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಎಣ್ಣೆ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಯಾವ ಥರ ಮಾಡೋದು ನೋಡೋಣ. ಫಸ್ಟ್ ಒಂದು ಬಾಣಲಿ ಬಿಸಿಗಿಟ್ಟು 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ, ಖಾರಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿ ತೊಗೊಳ್ಳಿ. ನೋಡಿ, ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಮೆಣ್ಸಿನ್ಕಾಯಿನ ನೀಟಾಗೆಲ್ಲ ಫ್ರೈ ಆದಮೇಲೆ ಇದನ್ನು ಇವಾಗ ನೋಡಿ ಇಷ್ಟ ಆಗಿದೆ ಅಲ್ವಾ, ಸಾಕು. ಇವಾಗ ಮೆಣ್ಸಿನ್ಕಾಯಿ ಕರೆಕ್ಟಾಗಿ ಆಗಿದೆ, ತೆಗಿಯೋಣ ಇದನ್ನು. ಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಎಲ್ಲ ತಗೊಂಡು ಅದೇ ಬಾಣಲಿಗೆ ನಾನು ಮತ್ತು ಈರುಳ್ಳಿನೂ ಉದ್ದುದ್ದ ಹೆಚ್ಕೊಂಡಿದ್ದೀನಿ. ಅದನ್ನು ಮತ್ತು 1 ಟೊಮ್ಯಾಟೊ, ಒಂದು ಚಿಕ್ಕದು ಈರುಳ್ಳಿ, 1 ಟೊಮ್ಯಾಟೊ ಎರಡನ್ನೂ ನೋಡಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನೋಡಿ, ಇಷ್ಟು ಫ್ರೈ ಆಗಿದೆ ಅಲ್ವಾ. ಇದಕ್ಕೆ ನಾನು ಕರಿಬೇವು ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗೆಲ್ಲ ಫ್ರೈ ಆಗಿದೆ. ಇದು ನೋಡಿ ಇಷ್ಟ ಆದರೆ ಸಾಕು. ಇದು ಚಟ್ನಿಗೆ ಇಷ್ಟ ಆಯ್ತಲ್ವಾ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ, ಟೊಮ್ಯಾಟೊ ಎಲ್ಲ, ಸಾಕು ಇಷ್ಟು. ಇವಾಗ ನಾವು ಒಂದು ಮಿಕ್ಸಿ ಜಾರಿಗೆ ನಾನು ಏನು ಮೆಣ್ಸಿನ್ಕಾಯಿ ಹುರಿದಿರೋದು ಹಾಕ್ಕೊಂಡಿದ್ನಲ್ವ, ಅದೇ ಜಾರಿಗೆ ಇದನ್ನು ಹಾಕ್ಕೊಳ್ಳೋಣ. ಇವಾಗೇನು ಈರುಳ್ಳಿ, ಟೊಮ್ಯಾಟೊ ಎಲ್ಲ ಬಿಸಿ ಮಾಡ್ಕೊಂಡಿವಲ್ವ, ಇದನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮತ್ತೆ ಪುಟಾಣಿ, ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಚಿಕ್ಕ ಜಾಮೂನ್ ಬಟ್ಲಲ್ಲಿ 1 ಬಟ್ಲು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಬಟ್ಲು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ಇವಾಗ ನಿಮ್ಗೆ ಏನಾದರೂ ಟೇಸ್ಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಅದನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಇದೆಲ್ಲ ಕರೆಕ್ಟಾಗಿ ಆಗಿದೆ. ಚಟ್ನಿನೂ ರೆಡಿ ಆಯಿತು. ಒಂದು ಒಗ್ಗರಣೆ ಕೊಡೋಣ ಚಟ್ನಿಗೆ, ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಇದು ಸಾಸಿವೆ ಮತ್ತು ಇದು ಒಣಮೆಣ್ಸಿನ್ಕಾಯಿ, 1 ಮೆಣ್ಸಿನ್ಕಾಯಿನ ನಾನು ಈ ಥರ ಪೀಸ್ ಮಾಡಿಬಿಟ್ಟು ನೋಡಿ ಸಾಸಿವೆ ಸಿಡಿದ ಮೇಲೆ ಹಾಕ್ಕೊಂಡಿದ್ದೀನಿ. ಈ ಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ, ಸಾಕು. ಇದು ಒಗ್ಗರಣೆನೂ ರೆಡಿ ಆಯ್ತಲ್ವಾ. ಈ ಚಟ್ನಿಗೆ ಈ ಒಗ್ಗರಣೆನ ಹಾಕ್ಕೊಂಡ್ರೆ ನೋಡಿ ಕೆಂಪು ಚಟ್ನಿ, ಇದು ನೀರು ದೋಸೆ ಚಟ್ನಿ ರೆಡಿ ಆಯಿತು. ಇವಾಗ ಸ್ವೀಟ್ ಚಟ್ನಿಗೆ 1 ಜಾಮೂನ್ ಬಟ್ಲಲ್ಲಿ ನಾನು ಕೊಬ್ಬರಿ ತೊಗೊಂಡಿದ್ದೀನಿ, ಕಾಯಿ ತುರಿ, ಅರ್ಧ ಜಾಮೂನ್ ಬಟ್ಲಷ್ಟು ಬೆಲ್ಲ ತೊಗೋಬೇಕು ಮತ್ತು ಏಲಕ್ಕಿ. ಇವಾಗ ನೋಡಿ, ಫಸ್ಟು ನಾನು ಅರ್ಧ ಜಾಮೂನ್ ಬಟ್ಲು ಬೆಲ್ಲ ತೊಗೊಂಡಿದ್ದೀನಲ್ವ, ಅದನ್ನು ನೀರು ಹಾಕಿ ಚೆನ್ನಾಗೆಲ್ಲ ಬೆಲ್ಲ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿಸ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಈ ಬೆಲ್ಲ ಏನು ಕರಗಿರುತ್ತಲ್ವ ಅದನ್ನು ನೀಟಾಗಿ ಸೋಸ್ಕೊಳ್ಳೋಣ. ಬೆಲ್ಲ ನೋಡಿ ಕಸ ಎಲ್ಲ ಇರುತ್ತೆ ಅಂತ ಸೋಸ್ಕೋಬೇಕು. ಸೋಸ್ಕೊಂಡಾಯ್ತಲ್ವ, ಬೆಲ್ಲ ಅದು ಕುದೀತಾ ಇದೆ. ಅದಕ್ಕೆ ನಾನೀಗೇನು ಕಾಯಿ ತುರಿ ಇತ್ತಲ್ವ, ಆ ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಕುದಿಸ್ಬೇಕು. ಕುದಿಸುವಾಗ ನಾನೊಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಗಸಗಸೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಮತ್ತು ಇದು ಬೆಲ್ಲದ ಕುದಿಸ್ತಾ ಇದ್ದೀನಲ್ವ, ಅದಕ್ಕೆ ಲಾಸ್ಟಲ್ಲಿ ಹಾಕ್ಬಿಟ್ಟು
ಲಾಸ್ಟಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಇದು ಏಲಕ್ಕಿ ಪುಡಿ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸೋಣ. ನೋಡಿ ಕುದಿಸಿದ್ರೆ ಈಗ ಕಾಯಿ ಚಟ್ನಿ, ಸ್ವೀಟ್ ಚಟ್ನಿನೂ ರೆಡಿ ಆಯಿತು. ಇವಾಗ ಇನ್ನು ದೋಸೆ ಮಾಡೋದು ನೋಡಿ. ತವ ಇಟ್ಟಿದ್ದೀನಿ, ತವನೂ ಬಿಸಿ ಆಗ್ತಾಯಿದೆ. ಇವಾಗ ದೋಸೆ ಹಿಟ್ಟು ಫುಲ್ ನೀರಿರುತ್ತಲ್ವ, ಯಾವಾಗಲೂ ಅದನ್ನು ನಾವು ಪಾತ್ರೆಯಲ್ಲಿ ನೀರು ಮೇಲಿರುತ್ತೆ ಅದನ್ನು ಕೈಯಾಡಿಸ್ಬಿಟ್ಟು ಹಾಕಿ ಸೌಟಿಂದ ಹಿಟ್ಟು ಹಾಕಿ ನಾವು ಹಂಚನ್ನು ಈ ಥರ ಹಿಂಗೆ ತಿರುಗಿಸ್ತಾ ಇದ್ದರೆ ನೋಡಿ ಆ ಹಂಚು ಫುಲ್ಲು ಅದು ಸ್ಪ್ರೆಡ್ ಆಗುತ್ತೆ. ಮೇಲೆ ಎಣ್ಣೆ ಹಾಕ್ಬಿಟ್ಟು 1.5-2 ನಿಮಿಷ ಇದನ್ನು ದೋಸೆನ ಬೇಯಬೇಕು ಇದು. ಆಮೇಲೆ ನೋಡಿ ಈ ಸೌಟಿಂದ ಎತ್ತಬೇಕು. ಒಂದು ಸೈಡ್ ಬೆಂದ್ರೇ ಸಾಕು. ಇದು ನೀರು ದೋಸೆ ತೆಳ್ಳಗೆ ತುಂಬ ಸಾಫ್ಟಾಗಿರುತ್ತೆ, ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಇವಾಗ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಹಿಟ್ಟು ಹಾಕ್ಬಿಟ್ಟು ಹಂಚನ್ನು ನಾವು ಹಿಂಗೆ ತಿರುಗಿಸ್ತಾ ಇದ್ದರೆ ಅದು ದೋಸೆ ಫುಲ್ಲು ಹಂಚು ತುಂಬಾ ಅದೇ ಹರಡ್ಕೊಳ್ಳುತ್ತೆ. ನೀರಿರುತ್ತಲ್ವ, ಹಾಕ್ಬಿಟ್ಟು ಮೇಲೆ ಎಣ್ಣೆ ಹಾಕ್ಬಿಟ್ಟು ಅದೇ ಥರ ಮತ್ತು ನೋಡಿ ಎಲ್ಲ ಚೆನ್ನಾಗಿ ಎತ್ತಿದ್ರೆ ನೀರು ದೋಸೆ ರೆಡಿ ಆಯಿತು. ಇದೇ ಥರ ನೋಡಿ ನಾನು ಪ್ರತಿ ಸರಿನೂ ದೋಸೆ ಹಾಕಬೇಕಾದ್ರೆ ನೀರು ಹಾಕ್ಬಿಟ್ಟು ಈರುಳ್ಳಿಯಿಂದ ಎಲ್ಲ ಹಂಚನ್ನು ತಿಕ್ಬಿಟ್ಟು ಮತ್ತು ದೋಸೆ ಹಿಟ್ಟೇನು ಪಾತ್ರೆಯಲ್ಲಿರುತ್ತಲ್ವ ಸೌಟಿಂದ ಕೈಯಾಡಿಸಿನೇ ಹಾಕಬೇಕು. ಪ್ರತಿ ಸರಿ ಒಂದೊಂದು ದೋಸೆನೂ ಹಾಕಬೇಕಾದ್ರೆ ನಾವು ಕೈಯಾಡಿಸಿನೇ ಹಾಕ್ಬಿಟ್ಟು ಹಂಚನ್ನೆಲ್ಲ ಈ ಕಡೆ ಹಿಂಗೆಲ್ಲ ಟರ್ನ್ ಮಾಡ್ತಾಯಿದ್ರೆ ದೋಸೆ ಹಿಟ್ಟು ಹಂಚು ತುಂಬ ಅದಷ್ಟಕ್ಕದೇ ಸ್ಪ್ರೆಡ್ ಆಗುತ್ತೆ. ಆಮೇಲೆ ನೋಡಿ ಈ ಥರ ಓರ್ಲಿರೋ ಬುಟ್ಟಿಗೆ ಹಾಕೋಬೇಕು ಈ ದೋಸೆನ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನೀಟಾಗಿ ಫೋಲ್ಡ್ ಮಾಡಿ ಇಡಬೇಕು. ನೋಡಿ ಒಟ್ಟು ಪ್ರತಿ ಸರಿನೂ ನಾವು ದೋಸೆ ಹಾಕಬೇಕಾದ್ರೆ ಕಾವಲಿ ತುಂಬ ಈ ಥರ ತವ ತುಂಬ ಹಾಕಿಬಿಟ್ಟು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ರೆ ಈ ರವೆ ದೋಸೆ ಹಾಕ್ತೀವಲ್ವ ಸೇಮ್ ಅದೇ ಥರ ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಆಮೇಲೆ ಬೇಗನೆ ಬೇಯುತ್ತೆ ಇದು. ನೋಡಿ ಈ ಥರ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೆಂದಾದ್ಮೇಲೆ ತೆಗಿಯೋದು. ನೋಡಿ ನೀರು ದೋಸೆ ಎಲ್ಲದನ್ನು ಇದೇ ಥರ ಮಾಡ್ಕೊಂಡಿದ್ದೀನಿ. ಸೇಮ್ ಹೋಟೆಲ್ ಟೇಸ್ಟೇ ಬಂದಿದೆ. ಇದು ನೀರು ದೋಸೆ ಸ್ವೀಟ್ ಚಟ್ನಿ ಜೊತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.